ಅಂತೂ ಆ ದೇವರು ನಮ್ಮ ಕೋರಿಕೆನೇ ಈಡೇರಿಸ್ಬಿಟ್ಟ. ಅವ್ರಿಗೆ ಅರ್ಕೆ ಹೊತ್ತಿದ್ದು ವ್ಯಕ್ತ ಆಗಲಿಲ್ಲ ನೋಡು. ಹೌದು ತಾಯಿ, ನನಗೂ ಅದೇ ಚಿಂತೆ ಆಗ್ಬಿಡ್ತು. ಆದರೆ ನನ್ನ ಮಗಳು ಎಲ್ಲ ಅಡೆತಡೆಗಳನ್ನ ನಿಭಾಯಿಸ್ಕೊಂಡು ನಮ್ಮ ಮನೆಗೆ ಬೆಳಕು ತಂದು ಕೊಟ್ಲು. ಇಂಥ ಟೈಮಲ್ಲಿ ನಾವು ಅವಳ ಜೊತೆಗೆ ಇರಬೇಕಿತ್ತು. ಪಾಪ ಅವಳದು ಎಷ್ಟು ನೊಂದ್ಕೊಂಡಿದ್ದಾಳೋ ಏನೋ. ಹಾಗೇನೂ ಇಲ್ಲ, ನೀವು ದೇವಸ್ಥಾನಕ್ಕೆ ಹೋಗಿದ್ದು ಅವಳು ಒಳ್ಳೇದಕ್ಕೆ ಅಲ್ವಾ? ಹಾಂ, ಅವಳಿಗೆ ಅರ್ಥ ಆಗುತ್ತೆ ಬಿಡಿ. ನನಗೆ ಅವಳ ಹತ್ರ ಮಾತಾಡಬೇಕು ಅನ್ನಿಸ್ತಿದೆ. ಈಗಲೇ ಸ್ವಲ್ಪ ಅವಳ ಹತ್ರ ಫೋನ್ ಕೊಡ್ತೀರಾ? ಹಾಂ, ಕೊಡ್ತೀನಿ, ಒಂದು ನಿಮಿಷ. ವಾವ್, ಬ್ಯೂಟಿಫುಲ್, ಮುದ್ದಾಗಿದ್ದಾಳೆ. ಜಾನು, ಅನ್ನಪೂರ್ಣಮ್ಮ ಮಾತಾಡ್ಬೇಕಂತೆ. ಹಲೋ ಅಜ್ಜಿ. ಅಜ್ಜಿ ಒಂದು ನಿಮಿಷ. ಅಪ್ಪ, ಶ್ರೀ ಫೋನ್ ಮಾತಾಡಿ. ಹಲೋ. ಹಾಂ ಅಜ್ಜಿ. ಜಾನ್ವಿ, ವಿಷಯ ಕೇಳಿ ತುಂಬ ಸಂತೋಷ ಆಯಿತು. ಜಾನ್ವಿ, ನಿನಗೆ ಯಾವುದೂ ಸಮಸ್ಯೆ ಇಲ್ಲದೆ ಹೆರಿಗೆ ಆದರೆ ನಿನ್ನ ಶ್ರೀನ ಮಗುನ ಇಲ್ಲಿ ಕರ್ಕೊಂಡು ಬಂದು ಪೂಜೆ ಮಾಡಿಸ್ತೀನಿ ಅಂತ ರಾತ್ರಿನೇ ಹರಕೆ ಹೊತ್ಕೊಂಡ್ಬಿಟ್ಟೆ. ದೇವ್ರು ನಮ್ಮ ಕೋರಿಕೆನ ಇಷ್ಟು ಬೇಗ ಈಡೇರಿಸ್ಬಿಟ್ಟ. ಅಳಿ ಅಂದರೆ ನಾನು ಅವಳು ಅನ್ನಪೂರ್ಣಮ್ಮನವ್ರ ಜೊತೆ ಮಾತಾಡ್ತಿದ್ದಾಳೆ. ಒಂದು ನಿಮಿಷ ಅವಳಿಗೆ ಫೋನ್ ಕೊಡಿ ಮಾವ. ಹೌದಾ? ಕೊಟ್ಟೆ, ಒಂದು ನಿಮಿಷ. ಎಲ್ಲ ಚೆನ್ನಾಗಿದ್ದೀವಿ. ಜಾನು, ಅಳಿಯಂದ್ರು ನಿನ್ನ ಹತ್ರನೇ ಮಾತಾಡ್ಬೇಕಂತೆ. ಅಜ್ಜಿ ಒಂದು ನಿಮಿಷ. ಸರಿ ಆಯ್ತಮ್ಮ, ಮಾತಾಡು, ಅವನ ಹತ್ರ ಮಾತಾಡು. ಶ್ರೀ, ನಾನು ಅಜ್ಜಿ ಹತ್ರ ಮಾತಾಡ್ತಿದ್ದೀನಿ, ಒಂದು ನಿಮಿಷ ಇರು. ಜಾನು, ಅಜ್ಜಿ ಫೋನ್ ಕಟ್ ಮಾಡು, ನಾನು ಕಾನ್ಫರೆನ್ಸ್ ಕಾಲ್ ಆಗ್ತೀನಿ, 3 ಜನನು ಮಾತಾಡೋಣ. ಹೌದಾ? ಸರಿ, ಅವ್ರಿಗೆ ಹೇಳ್ತೀನಿ, ನೀನು ಕಾನ್ಫರೆನ್ಸ್ ಕಾಲ್ ಮಾಡು. ಓಕೆ, ಒಂದು ನಿಮಿಷ ಇರು. ಅಜ್ಜಿ, ನೀವು ಫೋನ್ ಕಟ್ ಮಾಡಿ, ಶ್ರೀ ಕಾನ್ಫರೆನ್ಸ್ ಕಾಲ್ ಹಾಕ್ತಾರಂತೆ. ಹಾಂ, ಸರಿ.